ಜೈ ಬರ್ತಾನೆ. ಯಾವಾಗ ಬರ್ತಾನಮ್ಮ? ಸಾರ್ ತಪ್ಪನೆ ಬರ್ತಾರೆ. ಅದೇ ನಾಣಿ, ಯಾವಾಗ ಬರ್ತಾನೆ ಅಂತ ಕೇಳ್ತಿದೀವಿ. ಬರ್ತಾನೆ ಅಂತ ಹೇಳ್ತಾ ಇದೀನಲ್ವಾ? ಸ್ವಾಮೀಜಿ ಕೂಡ ಜೈ ಬರ್ತಾನೆ ಅಂತ ಹೇಳಿದ್ನಮ್ಮ. ಅದಕ್ಕೆ ಅಲ್ವಾ ನಾವು ಈ ಊರಿಗೆ ಬಂದಿದ್ದು. ಆದ್ರೆ ಜೈ ಬರ್ಲಿಲ್ವೇ? ದೇವಸ್ಥಾನಕ್ಕೆ ಬರ್ತೀನಿ ಅಂತ ಬರ್ಲಿಲ್ಲ, ಮನೆಗ್ ಬರ್ತೀನಿ ಅಂತ ಬರ್ಲಿಲ್ಲ. ನೆನ್ನೆ ನಮಗ್ ಗೊತ್ತಿಲ್ದ ಹಾಗೆ ಎಲ್ಗೋ ಬರ್ತೀನಿ ಅಂತ ರಹಸ್ಯವಾಗಿ ಹೋದ್ರಿ, ಅಲ್ಲಿಗೂ ಬರ್ಲಿಲ್ಲ. ಬರ್ತಾನೆ ಬರ್ತಾನೆ ಅಂತ ಅನ್ಕೊಳ್ಳೋದ್ ಬಿಟ್ರೆ ಜೈ ಬರ್ತಾ ಇಲ್ಲ. ಅಷ್ಟಕ್ಕೂ ಜೈ ಎಲ್ಲಿದ್ದಾನೆ, ಏನಾಗಿದ್ದಾನೆ, ಏನ್ ಮಾಡ್ತಿದ್ದಾನೆ, ಯಾಕೆ ಬಚ್ಚುಟ್ಕೊತಿದ್ದಾನೆ, ನಮ್ಮ ಮುಂದೆ ಯಾಕೆ ಬರ್ತಿಲ್ಲ? ಈ ವಿಷಯ ಎಲ್ಲ ಯಾರಿಗಾದ್ರೂ ಗೊತ್ತಾ? ಆ ಪೊಲೀಸರನ್ನು ಸೇರಿ ಯಾರಿಗೂ ಗೊತ್ತಿಲ್ಲ. ಇದ್ಯಾವುದೋ ಬ್ರಹ್ಮ ರಹಸ್ಯದ ತರ ಇದೆ. ಕಾರಣ ಇಲ್ದೇನೆ ಜೈ ಏನು ಮಾಡಲ್ಲ. ಅವನು ಮಿಸ್ ಆಗಿದ್ದಾನೆ ಅಂದ್ರೆ ಕಾರಣ ಇದ್ದೇ ಇರುತ್ತೆ. ನಮ್ ಮುಂದೆ ಬರ್ದಿರೋದಕ್ಕೂ ಕಾರಣ ಇರುತ್ತೆ. ಜೈ ಬರೋದಕ್ಕೂ ಕೂಡ ಕಾರಣ ಇರುತ್ತೆ. ಏನಮ್ಮ ಕಾರಣ? ನಿನಗ್ ಗೊತ್ತಿದ್ರೆ ಹೇಳು, ನಮ್ಗಂತೂ ಏನೂ ಗೊತ್ತಿಲ್ಲ. ಜೈ ಸರ್ಗೆ ಅಜ್ಜಿ ಅವರು ಅಂದ್ರೆ ತುಂಬಾನೇ ಇಷ್ಟ, ಈ ಫ್ಯಾಮಿಲಿ ಅಂದ್ರೂ ಇಷ್ಟ. ಅಂತ ವ್ಯಕ್ತಿ ಮಾಯವಾಗಿದ್ದಾರೆ ಅಂದ್ರೆ ಅದು ಈ ಫ್ಯಾಮಿಲಿಗೋಸ್ಕರ ಆಗಿರುತ್ತೆ. ಅವರು ನಮ್ಮ ಹತ್ರಕ್ಕೆ ಬರ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ಈ ಕುಟುಂಬಕ್ಕೋಸ್ಕರನೇ ಆಗಿರುತ್ತೆ. ಅವಳೇನೋ ಯಾವುದೋ ಕಾರಣ ಇದೆ ಅಂತಿದ್ದಾಳೆ, ನೀನೇನೋ ಫ್ಯಾಮಿಲಿಗೋಸ್ಕರ ಅಂತಿದ್ದೀಯಾ. ಅಷ್ಟಕ್ಕೂ ನಿಜ ಏನು ಅಂತ ಹೇಳೋದಕ್ಕೆ ಜೈ ಇಲ್ಲಿ ಇಲ್ಲ. ಜೈ ಇಲ್ಲಿಗೆ ಬರ್ತಾನೆ ಅಂತ ಆ ಸ್ವಾಮೀಜಿ ಹೇಳ್ದ. ತಕ್ಷಣ ಸಿಟಿಗೆ ಹೋಗಿ ಅಂತ ಆ ಡಾಕ್ಟರ್ ಹೇಳಿದ್ರು. ಯಾರ ಮಾತು ಕೇಳಬೇಕು, ಯಾವುದನ್ನು ಫಾಲೋ ಮಾಡಬೇಕು? ಮೊದಲು ನಾವು ಅಜ್ಜಿನ ಸಿಟಿಗೆ ಶಿಫ್ಟ್ ಮಾಡೋಣ. ಅವ್ರ ಹೆಲ್ತ್ ಕಾಪಾಡೋದು ತುಂಬಾ ಮುಖ್ಯ. ಆಗ್ಬಾರ್ದೇ ಇರೋದೇನಾದ್ರೂ ಆದ್ರೆ ನಾವೇ ನೋವು ಪಡ್ಬೇಕು. ಡೋಂಟ್ ವರಿ ಮಾಮ್, ಅಜ್ಜಿಗೆ ಏನೂ ಆಗಲ್ಲ. ಜೈ ತಪ್ಪದೆ ಬರ್ತಾನೆ. ಹೌದ್ರಿ, ಸಾರ್ ಎಲ್ಲಿದ್ರು ಅಜ್ಜಿಗೋಸ್ಕರ ಬರ್ತಾರೆ. ಅಜ್ಜಿ ಅವ್ರನ್ನ ಕಾಪಾಡ್ಕೋತಾರೆ. ಎಲ್ಲರೂ ನಿಮ್ಮ ಲಗೇಜ್ನ ರೆಡಿ ಮಾಡ್ಕೊಳ್ಳಿ, ಬೇಗ ಹೊರಡೋಣ. ಸರಿ ನಾಣಿ, ಯಾವುದಕ್ಕೂ ಒಳ್ಳೇದು. ಅಜ್ಜಿಗೆ ಆಂಬ್ಯುಲೆನ್ಸ್ ಬುಕ್ ಮಾಡಿಬಿಡು, ಅದರಲ್ಲೇ ಶಿಫ್ಟ್ ಮಾಡೋಣ. ಹಾಗೆ ಆಗ್ಲಿ ಮೇಡಮ್. ನಡಿ ಚಂದ್ರಿಕಾ, ಎಲ್ರು ಹೊರಡ್ತಿದ್ರೆ ನಾವು ಮಾತ್ರ ಇಲ್ಲಿದ್ದು ಏನ್ ಮಾಡೋದು? ನಾವು ಕೂಡ ಇವ್ರ ಜೊತೆ ಹೊರಡೋಣ, ನಡಿ. ಜೈ ಖಂಡಿತ ಬರ್ತಾನೆ ಅಂತ ನಿತ್ಯ, ನಾಣಿ ತುಂಬಾ ನಂಬಿಕೆಯಿಂದ ಹೇಳ್ತಿದ್ದಾರೆ. ಅಂದ್ರೆ ಇವರಿಗೆ ಜೈ ಎಲ್ಲಿದ್ದಾನೆ ಅಂತ ಗೊತ್ತು. ಸ್ವಾಮಿ, ನಿನ್ನ ಲಗೇಜ್ ಕೂಡ ಪ್ಯಾಕ್ ಮಾಡ್ಕೊ. ಡೈರೆಕ್ಟಾಗಿ DGP ಅವ್ರ ಆಫೀಸ್ಗೆ ಹೋಗಿ ರಿಪೋರ್ಟ್ ಮಾಡೋಣ. ಸಾರಿ ಸರ್, ನೀವಿಷ್ಟು ಸಡನ್ ಆಗಿ ಕೇಸಿಂದ ವಿಡ್ರಾ ಆಗ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಿಮ್ಮಿಂದ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ. IPS ಟ್ರೈನಿಂಗಲ್ಲಿ ನಾನು ಕೂಡ ಎಷ್ಟೋ ಕನಸು ಕಂಡಿದ್ದೆ. ದೊಡ್ಡ ದೊಡ್ಡ ಕೇಸ್ಗಳನ್ನ ಹಿಡಿಬೇಕು, ಸಾಲ್ವ್ ಮಾಡಬೇಕು, ಹೆಸರು ತಗೋಬೇಕು, ಪಬ್ಲಿಕ್ ದೃಷ್ಟಿಯಲ್ಲಿ ಸೂಪರ್ ಕಾಪ್ ಅನ್ನೋ ಸ್ಟ್ಯಾಂಪ್ ಹಾಕ್ಸ್ಕೋಬೇಕು ಅಂತ ತುಂಬ ಕನಸು ಕಂಡಿದ್ದೆ. ಅಫ್ಕೋರ್ಸ್ ಇಲ್ಲಿವರೆಗೂ ತಗೊಂಡಿರೋ ಪ್ರತಿ ಕೇಸ್ನು ಸಾಲ್ವ್ ಮಾಡಿದ್ದೀನಿ ನಾನು. ಡಿಪಾರ್ಟ್ಮೆಂಟಲ್ಲಿ ಫೇಲ್ಯೂರೇ ಇಲ್ಲದೆ ಇರೋ ಪೊಲೀಸ್ ಆಗಿ ಎಷ್ಟೋ ಮೆಡಲ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಡೈರೆಕ್ಟಾಗಿ ಹೋಮ್ ಮಿನಿಸ್ಟ್ರೇ ನನ್ನ ಈ ಕೇಸ್ಗೆ ರೆಕಮೆಂಡ್ ಮಾಡಿದ್ರು. ತುಂಬ ಪ್ರೌಡಾಗಿ ಫೀಲ್ ಆಗಿದ್ದೆ. ಆದರೆ ಫೇಲ್ ಆಗಿಬಿಟ್ಟೆ ಸ್ವಾಮಿ. ಈ ಕೇಸಲ್ಲಿ ಯಾವ ಕಡೆ ನೋಡಿದ್ರು ಡೆಡ್ ಎಂಡ್ ಕಾಣಿಸ್ತಾ ಇದೆ. ಫಸ್ಟು ಅನ್ಐಡೆಂಟಿಫೈಡ್ ಬಾಡಿ ಸಿಕ್ತು, ಅದು ಜೈದೆ ಅಂದ್ಕೊಂಡಿದ್ವಿ. ಅಲ್ಲ ಅಂತ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು. ಆಮೇಲೆ ಜೈ ಎಕ್ಸ್ ಲವರ್ ನಿತ್ಯ ಜೈನ ಕಿಡ್ನಾಪ್ ಮಾಡಿದಾಳೆ ಅಂದ್ಕೊಂಡಿದ್ದೆ, ಅದು ಕೂಡ ಫೇಕ್ ಅಂತ ಗೊತ್ತಾಯ್ತು. ಆಮೇಲೆ ಜೈ ಸೋದರ ಮಾವ ಸೋದರತ್ತೆ ಆರೋಪಿಗಳು ಅಂತ ಅಂದ್ಕೊಂಡ್ವಿ. ಅವರು ಕೂಡ ಅಮಾಯಕರು ಅಂತ ಗೊತ್ತಾಯ್ತು. ಉಳಿದಿರೋದು ಜಾನಕಿ ದೇವಿ ಅವರು, ಅವ್ರನ್ನ ಕೂಡ ಅನುಮಾನಿಸಿದ್ವಿ. ಅವಳಿಗೂ ಕೂಡ ಏನೂ ಗೊತ್ತಿಲ್ಲ ಅಂತ ಗೊತ್ತಾಯ್ತು. ಬಿಲಾನ ಅಗ್ದು ಇಲಿ ಹಿಡ್ದಾಗೆ ಆ ಟೆಂಡರ್ ಪಾರ್ಟಿನ ಹಿಡಿದು ಹೊಡೆದ್ವಿ. ಅವನು ಹೇಳಿದ್ದು ಸುಳ್ಳು ಅಂತ ಗೊತ್ತಾಯ್ತು. ಫೈನಲ್ ಆಗಿ ಜೈ ಊರಿಗೆ ಬಂದಿದ್ದಾನೆ ಅಂತ ಗೊತ್ತಾಗಿ ಇಲ್ಲಿಗೆ ಬಂದ್ವಿ. ಆದರೆ ಇಲ್ಲೇ ನಡೀತು. ದೇವಸ್ಥಾನಕ್ಕೆ ಬರಬೇಕಾಗಿರೋ ಜೈ ನಮ್ಮನ್ನು ನೋಡಿ ಮತ್ತೆ ವಾಪಸ್ ಹೊರಟೋದ. ನಮ್ಮ ಹತ್ರನೇ ಟಾಮ್ ಅಂಡ್ ಜೆರಿ ಆಟ ಆಡ್ದ. ಕಾಣಿಸ್ದಿರೋ ಹಾಗೆ ಬಚ್ಚಿಟ್ಕೊಂಡು ನಮ್ಮ ಈಗೋನೋ ರೊಚ್ಚಿಗೆ ಬಸ್ದ. ಅವ್ರ ಅತ್ತೆಯವರೇನೋ ನಾವು ನಳಿಯ ಶೂರ ವೀರ 3 ಹೆಜ್ಜೆ ಜಾಗ ಕೇಳಿ ತ್ರಿಲೋಕನ ಆಕ್ರಮಿಸೋ
ವಾಮನ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ರು. ಇಷ್ಟೆಲ್ಲ ಮಾಡಿ ಫೋನ್ ಟ್ಯಾಪ್ ಮಾಡಿದ್ರೆ ಏನಾಯ್ತು? ಕೈಗೆ ಸಿಕ್ದಾಗ ಸಿಕ್ಕಿ ಮತ್ತೆ ತಪ್ಪಿಸ್ಕೊಂಡ. ಸುಸ್ತಾಗಿದ್ದೀನಿ ಸ್ವಾಮಿ, ಡಿಪ್ರೆಷನ್ ಬರ್ತಾ ಇದೆ. ಈ ದುಡ್ಡರವ್ರ ಕೇಸೆಲ್ಲ ಹೀಗೇನಯ್ಯ, ಕೋಲು ಮುರಿಬಾರ್ದು ಹಾವು ಸಾಯ್ಬಾರ್ದು ಅನ್ನೋ ಹಾಗೆ ಎಂಕ್ವೈರಿ ಮಾಡೋದಕ್ಕೆ ಐ ಕಾಂಟ್ ಸ್ವಾಮಿ, ಐ ಕಾಂಟ್. ಅದಕ್ಕೆ ಈ ಕೇಸ್ನ ಕ್ವಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸರ್, ಸಾಕಷ್ಟು ಪ್ರತಿಭೆ ಇರುವಂತ ನಿಮ್ಮಂತ ಆಫೀಸರ್ಗಳೇ ಹೀಗೆ ಕೈಲಾಗಲ್ಲ ಅಂತ ಬಿಟ್ರೆ ಹೇಗೆ ಸರ್? ಇನ್ನೇನ್ ಮಾಡು ಅಂತೀಯ ಸ್ವಾಮಿ? ಜೈ ಕ್ರಿಮಿನಲ್ ಅನ್ಕೋ, ಇಷ್ಟೊತ್ತಿಗೆ ಎನ್ಕೌಂಟರ್ ಮಾಡಿ ಬಿಸಾಕ್ತಿದ್ದೆ. ಹೋಗ್ಲಿ ಫ್ರಾಡ್ ಅನ್ಕೊಂಡಿದ್ರೆ ಜೈಲಿಗೆ ಕಳಿಸ್ತಿದ್ದೆ. ಇನ್ನೋಸೆಂಟ್ ಆಗಿದ್ದಿದ್ರೆ ಬಿಟ್ಬಿಡ್ತಿದ್ದೆ. ಅವನ್ ಯಾಕೆ ಮಾಯ ಆಗಿದ್ದಾನೋ ಗೊತ್ತಿಲ್ಲ, ಏನ್ ಮಾಡ್ತಿದ್ದಾನೋ ಗೊತ್ತಿಲ್ಲ, ಯಾಕೆ ಎಸ್ಕೇಪ್ ಆಗ್ತಿದ್ದಾನೆ ಅಂತ ಗೊತ್ತಿಲ್ಲ. ಯಾರನ್ನ ಹಿಡಿಬೇಕು? ಈ ಕೇಸಲ್ಲಿ ನೀವು ಇಬ್ಬರನ್ನ ಬಿಟ್ಟಿದ್ದೀರಾ ಸರ್. ಯಾರ ಇಬ್ರು? ಮೊದಲನೇ ಅವರು ನಿತ್ಯ ಸರ್. ಅವಳಿಗೇನು ಗೊತ್ತಿಲ್ಲ ಅಂತ ನಾನು ಹೇಳ್ದೆ ಅಲ್ವಾ? ಇಲ್ಲ ಸರ್, ಅವಳಿಗೇನು ಗೊತ್ತಿಲ್ಲದಿರೋ ಹಾಗೆ ತುಂಬಾ ಚೆನ್ನಾಗಿ ನಾಟಕ ಮಾಡ್ತಾ ಇದ್ದಾಳೆ ಅವಳು. ಸ್ವಾಮಿ? ಎಸ್ ಸರ್, ನೀವು ಅವಳನ್ನ ಲವ್ ಮಾಡ್ತಾ ಇದ್ದೀರಾ ಅನ್ಕೊಂಡು ಆ ವೀಕ್ನೆಸ್ಸನ್ನು ಕ್ಯಾಶ್ ಮಾಡಿಕೊಂಡ್ಲು. ನೈಟು ಜೈ ಊರಿನ ಹೊರಗಡೆ ಬರ್ತಿದ್ದಾನೆ ಅಂತ ನಿಮಗೂ ನನಗೂ ಆ ಮನೆಯಲ್ಲಿ ಅಜ್ಜಿಗೆ ಜೈ ಚಿಕ್ಕಮ್ಮನಿಗೆ ಗೊತ್ತಿತ್ತು. ಮತ್ತೆ ನಿತ್ಯಕ್ಕೆ ಹೇಗೆ ಗೊತ್ತಾಯ್ತು? ನಾವೇ ಅಲ್ವಾ ಹೇಳಿದ್ದು? ಅದನ್ನೇ ಸರ್ ಹೇಳ್ತಿದ್ದೀನಿ. ಬುದ್ಧಿವಂತಿಕೆಯಿಂದ ನಮ್ಮ ಹತ್ರ ಇನ್ಫಾರ್ಮೇಶನ್ ತಗೊಂಡು ನಮ್ಮ ಜೊತೆನೇ ಇದ್ದು ಜೈನ ಕಾಪಾಡಿದಾಳೆ. ಅವಳು ನಮ್ಮ ಜೊತೆನೇ ಇದ್ದಿದ್ರೆ ಜೈನ್ ಹೇಗೆ ಕಾಪಾಡ್ತಾಳೆ? ಅದೊಂದು ಟ್ರಿಕ್ಕು ಸರ್. ಶತ್ರು ದೂರದಲ್ಲಿದ್ರೆ ಅಂದಾಜು ಮಾಡ್ಬೋದು, ಪಕ್ಕದಲ್ಲೇ ಇದ್ರೆ ಕಂಡುಹಿಡಿಯೋಕ್ಕಾಗಲ್ಲ. ನಿತ್ಯ ನಮ್ಮ ಪಕ್ಕನೇ ಇದ್ದು ಬೇಕು ಅಂತಾನೆ ಜೈನ ಕಾಪಾಡಿದಾಳೆ. ಆ ಎರಡನೇ ವ್ಯಕ್ತಿ ಯಾರು? ನಾಣಿ. ನಾಣಿನ? ಆ ಪುಕ್ಲನ? ಅವನೇನ್ ಮಾಡ್ತಾನಯ್ಯ? ಹಾಗನ್ಕೊಂಡೆ ನೀವು ನಾಣಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಸರ್. ನಾಣಿಗೆ ಜೈ ದೇವರಿಗಿಂತ ಹೆಚ್ಚು ಅತ್ಯಂತ ವಿಶ್ವಾಸಾರ್ಹವಾದವನು ಮತ್ತೆ ನಂಬಿಕಸ್ಥ. ಜೈಗೋಸ್ಕರ ಅಗತ್ಯ ಬಿದ್ದರೆ ತನ್ನ ಪ್ರಾಣನಾದರೂ ಕೊಡ್ತಾನೆ. ನೈಟು ಜೈ ಬರ್ತಿದ್ದಾನೆ ಅಂತ ನಾಣಿಗೆ ಮೊದಲೇ ಗೊತ್ತಾಗಿರುತ್ತೆ. ನಾಣಿ ನಂಬಿಕಸ್ಥ ಅಂತ ಜೈ ಅಜ್ಜಿ ಚಿಕ್ಕಮ್ಮ ತಮಗೆ ಜೊತೆಯಾಗಿ ಕರ್ಕೊಂಡು ಬಂದಿದ್ರು. ಅಲ್ಲಿಗೆ ನಾವು ಹೇಗಾದರೂ ಬರ್ತೀವಿ ಅಂತ ನಾಣಿ ಊಹೆ ಮಾಡಿ ಜೈನ ಕಾಪಾಡಿರ್ತಾನೆ. ನಾಣಿಗೆ ಅಷ್ಟೊಂದು ಬುದ್ಧಿವಂತಿಕೆ ಇದೆಯಾ? ಸರ್, ಜೈ ಯಾರು? ಈ 2 ಸ್ಟೇಟಲ್ಲಿ ನಂಬರ್ 2 ಬಿಸ್ನೆಸ್ ಮ್ಯಾನ್, ನಂಬರ್ 1 ಬಿಸ್ನೆಸ್ ವಿಮೆನ್ ಅಳಿಯ. ಅಂಥವನ್ ಪಕ್ಕದಲ್ಲಿರೋ PA ಅಂದರೆ ಮಾಮೂಲಿ ಮಾತಲ್ಲ ಸರ್. CM ಅವರ ಪಕ್ಕದಲ್ಲಿ ಚೀಫ್ ಸೆಕ್ರೆಟರಿ ಅಂತ ಪೋಸ್ಟ್ ಅದು. ಜೈ ತಗೊಳ್ಳೋಂಥ ಪ್ರತಿ ಸ್ಟೆಪ್ನ ಹಿಂದೆ ನಾಣಿ ಡಿಸಿಷನ್ ಇದ್ದೇ ಇರುತ್ತೆ ಸರ್. ನನ್ನ ಅನುಮಾನ ನಿತ್ಯನೋ ನಾಣಿನೋ ಜೈನ ಕಾಪಾಡಿದ್ದಾರೆ. ನಾವು ಡೌಟ್ ಪಡಬೇಕಾಗಿರೋ ವ್ಯಕ್ತಿ ಮತ್ತೊಬ್ರು ಕೂಡ ಇದ್ದಾರೆ ಸರ್, ರೂಪಾ ಮೇಡಮ್. ಅವರ ಕೈವಾಡ ಕೂಡ ಇರ್ಬೋದು ಸರ್. ಅದಕ್ಕೆ ನೀವು ಅವಸರ ಪಡಬೇಡಿ ಸರ್. ಯಾವುದೇ ಪರಿಸ್ಥಿತಿಯಲ್ಲೂ ಈ ಕೇಸನ್ನು ಬಿಡಬೇಡಿ. ನೀವೊಬ್ರು ಕಾನ್ಸ್ಟೇಬಲ್ ಅಲ್ಲ ಸರ್, IPS ಆಫೀಸರ್. ಸೋಲನ್ನ ಒಪ್ಕೋಬೇಡಿ. ನೀವು ಗೆಲ್ಲಬೇಕು ಸರ್. ನಮ್ಮ ಪೊಲೀಸ್ ಪವರ್ ಏನು ಅಂತ ತೋರಿಸ್ಬೇಕು. ನಮ್ಮ ಮರ್ಯಾದೆ ಉಳಿಬೇಕು. ಥ್ಯಾಂಕ್ ಯು ಸ್ವಾಮಿ, ಥ್ಯಾಂಕ್ ಯು ಫಾರ್ ಯುವರ್ ಮೋಟಿವೇಶನ್. ನೀನು ಹೇಳ್ದಾಗೆ ಮಾಡೋಣ. ಜೈನ ತಪ್ಪಿಸಿದ್ದು ನಿತ್ಯನ, ನಾಣಿನ, ಇಲ್ಲ ರೂಪ ಅವರ? ಅದ್ಯಾರಾಗಿದ್ರು ಸರಿ, ಬಿಡೋ ಮಾತೇ ಇಲ್ಲ. ಎಲ್ರ ಜಾತಕನೂ ಆಚೆ ತೆಗಿತೀನಿ. ಆ ಜೈ ಎಲ್ಲೇ ಬಚ್ಚಿಟ್ಕೊಂಡಿದ್ರು ಹೊರಗಡೆ ಕರೆಸ್ತೀನಿ. ನಮ್ಮ ಪವರ್ ಏನೋ ತೋರಿಸ್ತೀನಿ. ದಟ್ಸ್ ದ ಸ್ಪಿರಿಟ್ ಸರ್. ಸಲ್ಯೂಟ್ ಸರ್. ಅಮ್ಮ, ನಾವ್ ಈಗ್ಲೇ ಬೆಂಗಳೂರಿಗೆ ಹೋಗ್ಬೇಕಾ? ಹೋಗ್ಬೇಕು ಕೇಶವ. ಅಜ್ಜಿ ಅವ್ರಿಗೆ ಹುಷಾರಿಲ್ಲ ಅಲ್ವಾ? ಹೌದು, ನೈಟ್ ಜಯಂಕಲ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬೆಂಗಳೂರಿಗೆ ಹೋದ್ಮೇಲೆ ಬರ್ತಾರೆ ಬಿಡು. ಅಂಕಲ್ಗೆ ಅಜ್ಜಿ ಅವರು ಅಂದ್ರೆ ತುಂಬಾ ಇಷ್ಟ.
ಅಂಕಲ್ ಖಂಡಿತ ಬರ್ತಾರ ಅಮ್ಮ? ಬರ್ತಾರೆ ಅಂತ ನಿಮ್ಮಪ್ಪ ಕೂಡ ಹೇಳಿದ್ದಾರೆ ಅಲ್ವಾ? ಅವ್ರಿಗೆ ಗೊತ್ತಿಲ್ದೇನೆ ಏನೂ ನಡೆಯಲ್ಲ. ಮೀನಾಕ್ಷಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ? ಪ್ಯಾಕ್ ಮಾಡಿದ್ದೀನಿ ರೀ. ಇನ್ನೊಂದೆರಡು ದಿನ ಇಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಕೇಶವ ಹೇಳ್ತಿದ್ದಾನೆ. ಇನ್ನೊಂದ್ಸರಿ ಬರೋಣ ಕಣ ಕೇಶವ, ಈಗ ಹೋಗೋಣ. ಸರಿ ಅಪ್ಪ, ಖಂಡಿತ ನಾನು ಇಲ್ಲಿ ಕರ್ಕೊಂಡ್ ಬರ್ಬೇಕು. ಹ್ಮ್. ಯಾಕ್ರಿ ಹೀಗಿದ್ದೀರಾ? ಅಜ್ಜಿ ಬಗ್ಗೆನೇ ಯೋಚನೆನಾ? ಅವ್ರಿಗೇನು ಆಗಲ್ಲ ರೀ. ಏನು ಆಗ್ಬಾರ್ದು ಮೀನಾಕ್ಷಿ. ಈ ಕುಟುಂಬಕ್ಕೆ ಹಿರಿಯರು ಅಂದ್ರೆ ಅವರೇ. ಜೈ ಸರ್ ಅಂದ್ರೆ ಪ್ರಾಣ. ಜೈ ಸರ್ ಮತ್ತೆ ಮದುವೆ ಮಾಡ್ಕೊಂಡು ಅವರಿಗೆ ಮಕ್ಕಳಾದ್ರೆ ಅವ್ರನ್ನ ನೋಡ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರ ಕೊನೆ ಆಸೆ. ಅದು ನೆರವೇರಬೇಕು. ಯಾಕೆ ನೆರವೇರಲ್ಲ ರೀ? ಅವ್ರು ಎಷ್ಟು ಪೂಜೆ, ಎಷ್ಟು ವ್ರತ, ಎಷ್ಟು ಯಜ್ಞಗಳನ್ನ ಮಾಡಿದ್ದಾರೆ. ಅದು ಫಲಿಸ್ತಾ ಇರುತ್ತಾ? ದೇವರು ಕರುಣಿಸ್ತಾನೆ ರೀ. ರಾತ್ರಿ ಸಾರ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಜ್ಜಿಗೆ ಖಂಡಿತ ಹೀಗಾಗ್ತಿರ್ಲಿಲ್ಲ. ಅದಕ್ಕೆ ಕಾರಣ ನೀವೇ ಅಲ್ವಾ ರೀ? ಏನ್ ಮಾತಾಡ್ತಿದೀಯ ಮೀನಾಕ್ಷಿ? ಜೈ ಸರ್ ಬರದೇ ಇರೋದಕ್ಕೆ ನಾನೇ ಕಾರಣ ಆಗ್ತೀನಿ? ನನ್ನ ಹತ್ರ ನಾಟಕ ಆಡ್ಬೇಡಿ. ನಾನು ನಿಮ್ ಧರ್ಮಪತ್ನಿ, ನಿಮ್ ಮನ್ಸ್ ತಿಳಿದಿರೋಳು ನಾನು. ಇಲ್ಲ ಮೀನಾಕ್ಷಿ, ನನ್ಗೇನು ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡಿ. ನೀವ್ ಯಾರು? ಜೈ ಸರ್ಗೆ PA. ಸರ್ಗೆ ನೆರಳಿನ ತರ ಇರೋರು. ಸರ್ ಶ್ರೀರಾಮ ಆದ್ರೆ ನೀವ್ ಆಂಜನೇಯನ್ ತರ ಅಂತ ನಿಮ್ಗೆ ಸರ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾನು ನಂಬೇಕಾ? ಸಾರ್ ಏನಾಗಿದಾರೋ, ಎಲ್ಲಿದಾರೋ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿರುತ್ತೆ. ಆ ಮನೆಯವ್ರಿಗಿಂತ ನೀವೇ ಹೆಚ್ಚು ಸರ್ ಜೊತೆ ಇದ್ರಿ. ಚಿಕ್ಕ ಕೆಲ್ಸಕ್ಕೆ, ದೊಡ್ಡ ಕೆಲ್ಸಕ್ಕೆ, ಒಳ್ಳೇದಕ್ಕೆ, ಕೆಟ್ಟದಕ್ಕೆ, ಎಲ್ಲದಕ್ಕೂ ಅವ್ರ ಜೊತೆನೇ ಇದ್ರಿ. ಒಂದೊಂದ್ಸರಿ ಮನೆ ಕೂಡ ಬರ್ತಿದ್ರು ಅಲ್ವಾ ರೀ? ಕೊನೆಗೆ ಸರ್ಗೆ ಮದ್ವೆ ಆಗಿ ಮಕ್ಳಾಗೋವರ್ಗೂ ನಮಗ್ ಮಕ್ಳೇ ಬೇಡ ಅಂತ ಹೇಳಿದ್ರಲ್ಲ ರೀ. ಗಂಗಾ ಮೇಡಮ್ ಅವರು ಪ್ರೆಗ್ನೆಂಟ್ ಆದ್ಮೇಲೆ ಅಲ್ವಾ ನಮ್ ಕೇಶವ ನನ್ನ ಹೊಟ್ಟೆಲ್ ಇದ್ದಿದ್ದು. ಅಯ್ಯೋ, ಸರ್ಗೋಸ್ಕರ ಇಷ್ಟೊಂದು ಮಾಡಿರೋ ನಿಮ್ಗೆ ಸರ್ ಬಗ್ಗೆನೇ ಗೊತ್ತಿಲ್ಲ ಅಂದ್ರೆ ನಾನು ನಂಬೋದಕ್ಕೆ ದಡ್ಡಿ ಅಲ್ಲ. ನಿಜ ಹೇಳ್ರಿ, ಸರ್ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾಕೆ ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ? ಸರ್ ಕಾಣಿಸ್ದೆ ಹೋದ್ಮೇಲಿಂದ ನೀವು ಮನೇಲಿ ಸರಿಯಾಗಿದ್ದೀರಾ? ಬೆಳಿಗ್ಗೆನೆ ಹೊರಟೋಗ್ತಿದ್ರಿ, ಯಾವಾಗ್ಲೂ ಅರ್ಧ ರಾತ್ರಿಲಿ ಬರ್ತಾ ಇದ್ರಿ. ನೀವು ಆ ಮನೆಗೂ ಹೋಗಿಲ್ಲ, ಆಫೀಸ್ಗೂ ಹೋಗಿಲ್ಲ. ಮತ್ ಎಲ್ಲಿಗೆ ಹೋಗಿದ್ರಿ? ಸರ್ ಹತ್ರಕ್ಕೆ ಅಲ್ವಾ? ಅದಲ್ಲ ಮೀನಾಕ್ಷಿ, ನನ್ಗಿನ್ನೇನು ಹೇಳ್ಬೇಡ್ರಿ. ಗಂಡ ಹೆಂಡತಿ ಮಧ್ಯೆ ಮುಚ್ಚು ಮರೆ ಇರಬಾರ್ದು ಅಂತಾರೆ. ಆದ್ರೆ ನೀವೇನೇ ಮುಚ್ಚಿಟ್ರು ನಾನೇನೂ ಕೇಳಿಲ್ಲ. ನಿಮ್ ಕೆಲ್ಸದ ವಿಷಯದಲ್ಲಿ, ನಿಮ್ ಜವಾಬ್ದಾರಿ ವಿಷಯದಲ್ಲಿ ಯಾವತ್ತೂ ನಾನು ತಲೆ ಹಾಕಿಲ್ಲ. ನಿಮ್ಗೆ ಜೈ ಸರ್ ದೇವರಾದ್ರೆ ನನಗೆ ನೀವು ದೇವರು ಅಂತ ಬದುಕ್ತಾ ಇದ್ದೀನ್ರಿ. ನನ್ನಂತೊಳಗೆ ಮೋಸ ಮಾಡಬೇಡ್ರಿ. ಮೀನಾಕ್ಷಿ, ಕನ್ಸಲ್ಲೂ ಕೂಡ ಅಂತ ಕೆಲಸ ಮಾಡಲ್ಲ. ನನಗೆ ನೀನು ಕೇಶವ ಒಂದು ಕಣ್ಣಾದ್ರೆ ಜೈ ಸರು ಮತ್ತೊಂದು ಕಣ್ಣು. ಅವ್ರಿಗೋಸ್ಕರ ನಾನು ಪ್ರಾಣನಾದ್ರೂ ಕೊಡ್ತೀನಿ. ಅವರು ಚೆನ್ನಾಗಿರ್ಬೇಕು ಮೀನಾಕ್ಷಿ. ಅವ್ರು ಚೆನ್ನಾಗಿದ್ರೆ ನಮ್ಮಂಥವ್ರು ಸಾವಿರಾರು ಜನ ಚೆನ್ನಾಗಿರ್ತಾರೆ. ಅದಕ್ಕೆ ಯಾವಾಗಲೂ ನಾನು ಅವ್ರ ಹಿಂದೆನೇ ಇರ್ತೀನಿ. ಹಾಗಾದ್ರೆ ಸರ್ಗೇನು ಆಗಿಲ್ಲ ಅಲ್ವಾ ರೀ? ಕ್ಷೇಮವಾಗೇ ಇದ್ದಾರೆ ಅಲ್ವಾ? ಅವ್ರಿಗೇನು ಆಗಲ್ಲ ಮೀನಾಕ್ಷಿ, ಕ್ಷೇಮವಾಗಿ ಇರ್ತಾರೆ. ಆ ವಿಷಯದಲ್ಲಿ ಚಿಂತೆ ಮಾಡಬೇಡ. ಅಂಕಲ್ ಯಾವಾಗ ಬರ್ತಾರೆ ಅಪ್ಪ? ಖಂಡಿತ ಬರ್ತಾರೆ ಕಣ ಕೇಶವ. ಅಜ್ಜಿನ ನೋಡೋಕ್ಕೋಸ್ಕರನಾದ್ರೂ ಬರ್ತಾರೆ. ನಂಗೂ ಕೂಡ ಅಂಕಲ್ನ ನೋಡ್ಬೇಕು ಅನ್ಸ್ತಿದೆ ಅಪ್ಪ. ದಿವ್ಯಾ ಅಂತೂ ಅಂಕಲ್ಗೋಸ್ಕರ ಅಳ್ತಿದ್ದಾಳೆ. ನಿನ್ಗೋಸ್ಕರ, ನನ್ಗೋಸ್ಕರ, ದಿವ್ಯಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಅವ್ರು ಬಂದೇ ಬರ್ತಾರೆ ಕಣೋ. ಖಂಡಿತ ಬರ್ತಾರೆ. ಚಂದ್ರಿಕಾ, ಆ ನಾಣಿನ ಪೆದ್ ನನ್ ಮಗ ಅಂದ್ಕೊಂಡಿದ್ವಿ. ಆದ್ರೆ ಇವನು ಕಿಲಾಡಿ ತರ ಇದಾನಲ್ಲ, ದೊಡ್ಡ ಕುತಂತ್ರಿ ತರ ಇದ್ದಾನೆ. ಹೌದು ರೀ. ಜೈ ಸೋದ್ರತೆ ಸೋದ್ರ ಮಾವ, ನಾವೇ ಅವನಿಗೋಸ್ಕರ ಯಾವ ತ್ಯಾಗನೂ ಮಾಡಿಲ್ಲ. ಅಂಥದ್ದು
ಒಬ್ಬ ಕೆಲಸದವನು ಜೈಗೋಸ್ಕರ ಇಷ್ಟು ತ್ಯಾಗ ಮಾಡಿದಾನೆ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ಲ. ಅವನ್ ಮಾಡಿರೋ ಅಂತವನೇ. ಹಾ, ಅವನಿಗೆ ಜೈ ಎಲ್ಲಿದ್ದಾನೆ ಅಂತ ಖಂಡಿತವಾಗ್ಲೂ ಗೊತ್ತು. ಅದಕ್ಕೆ ಜೈ ಬರ್ತಾನೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾನೆ. ನಿಜಾನೇ, ಅವನಿಗೆ ಮಾತ್ರನೇ ಜೈ ಬಗ್ಗೆ ಗೊತ್ತಿರೋ ಅವಕಾಶ ಇದೆ. ಈ ವಿಷಯನ ತಕ್ಷಣ ಆ ಎಸಿಪಿಗೆ ಹೇಳೋಣವಾ ಚಂದ್ರಿಕಾ? ಬಾ, ಪೊಲೀಸ್ ಅವ್ರಿಗೆ ಹೇಳಿದ್ರೆ ನಮ್ಗೇನ್ರಿ ಲಾಭ? ಏನಾದ್ರೂ ಹೇಳೋಂಗಿದ್ರೆ ನಿತ್ಯಂಗ್ ಹೇಳ್ಬೇಕು. ಆ ರಾಕ್ಷಸಿಗೆ ಹೇಳೋದ್ರಲ್ಲಿ ಕೂಡ ಉಪಯೋಗ ಇಲ್ಲ ಅಲ್ವಾ? ಜೊತೆಗೆ ನಮ್ಗೆ ಬೈತಾಳೆ. ಅಬ್ಬಾ, ಬೈದ್ರು ಹೊಡೆದ್ರು ಅವಳಿಗೆ ಹೇಳ್ಬೇಕು. ಒಂದ್ ವೇಳೆ ಒಳ್ಳೆ ವಿಷಯ ಹೇಳಿದ್ವಿ ಅನ್ನೋ ಗೌರವ ನಮ್ಮ ಮೇಲೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನಂಬಿಕೆ ಅಂತೂ ಬರುತ್ತಲ್ವಾ? ಇವಾಗ ನಿತ್ಯ ನಮ್ಮನ್ನ ನಂಬಿ ಏನ್ ಮಾಡ್ಬೇಕು ಅಂತ ನಮ್ಗೇನ್ ಲಾಭ ಮಾಡ್ತಾಳೆ? ಅಬ್ಬಾ, ಏನೋ ಒಂದು ಮಾಡ್ತಾಳೆ. ಏನು ಮಾಡ್ಲಿಲ್ಲ ಅಂದ್ರೆ ನಾವು ಸುಮ್ನೆ ಇರ್ತೀವಾ? ಹಠ ಹಿಡಿದು ಮಾಡಿಸ್ಕೊಳಲ್ವಾ? ಸರಿ, ನಿನಗಷ್ಟು ನಂಬಿಕೆ ಇದ್ರೆ ಹಾಗೆ ಮಾಡೋಣ. ನಡಿ, ನಿತ್ಯಗೆ ಹೇಳೋಣ. ಜೈ, ನಿನ್ ಜೊತೆ ಪರಿಚಯ, ನಿನ್ ಜೊತೆ ಪ್ರೀತಿ, ನಿನ್ ಜೊತೆ ಪ್ರಯಾಣ ಎಷ್ಟು ದಿನ ಆದರೂ ಇವತ್ತಿಗೂ ಈ ಕ್ಷಣಕ್ಕೂ ಹೊಸದಾಗೇ ಇದೆ. ನೆನೆಸ್ಕೊಂಡ ಪ್ರತಿ ಸಾರಿ ಒಂದು ಹೊಸ ಫೀಲ್. ನೀನು ನನಗೋಸ್ಕರನೇ ಹುಟ್ಟಿದ್ಯಾ ಜೈ. ನಾನು ನಿನ್ನವಳೆ. ನಮ್ಮ ಮಧ್ಯ ಯಾರು ಬಂದ್ರು ಪಾಸಿಂಗ್ ಕ್ಲೌಡ್ ಹಾಗೆ ಬಂದು ಹೋಗೋರೆ. ನಾವೇ ಶಾಶ್ವತ, ನಾವು ಮಾತ್ರನೇ ಶಾಶ್ವತ. ಐ ಲವ್ ಯು, ಐ ಲವ್ ಯು ಜೈ, ಫಾರ್ ಎವರ್ ಆ್ಯಂಡ್ ಎವರ್. ನಿನ್ನಲ್ಲೇ ಇರ್ತೀನಿ, ನಿನ್ ಜೊತೆ ಯಾವತ್ತಿಗೂ ಇರ್ತೀನಿ. ನಿನ್ ನೆರಳಾಗಿ, ನಿನ್ ಪ್ರಾಣವಾಗಿ ಇರ್ತೀನಿ. ನಿನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ನೋಡ್ಕೋತೀನಿ. ಐ ಪ್ರಾಮಿಸ್ ಯು ಜೈ, ಐ ಪ್ರಾಮಿಸ್ ಯು. ನಿನ್ನ ಬಿಡಲ್ಲ. ನೋಡ್ದ್ಯಾ ಚಂದ್ರಿಕಾ, ಜೈ ಫೋಟೋಗೆ ನಿತ್ಯ ಕಿಸ್ ಮಾಡ್ತಿದ್ದಾಳೆ. ಏನ್ರಿ, ಫೋಟೋನೇ ತಪ್ಕೋತಾ ಇದ್ದಾಳೆ? ಎಷ್ಟೇ ಆದ್ರೂ ಅಮರ ಪ್ರೇಮಿ ಅಲ್ವಾ? ಹೌದೌದು, ರಾಕ್ಷಸಿ ಪ್ರಿಯತಮೆ. ಜೈಗೋಸ್ಕರ ಎಷ್ಟು ಮಾಡಿದ್ಲು. ಬಡ ಹುಟ್ಟಿದವಳ ಸಾವು ಕೇಳ್ಕೊಂಡ್ಲು. ಹೆತ್ತ ತಾಯಿನ ಸಾಯಿಸೋದಕ್ಕೆ ಕೂಡ ಹಿಂದೇಟು ಹಾಕ್ಲಿಲ್ಲ. ಇವಳು ಪಿತೂರಿ ಕುತಂತ್ರಕ್ಕೆಲ್ಲ ನಾವೇ ಸಾಕ್ಷಿ. ಇವಳು ಹೇಳಿದ ಪ್ರತಿ ಕೆಟ್ಟ ಕೆಲ್ಸನೂ ಮಾಡಿ ಪಾಪದ ಮೂಟೆ ಕಟ್ಕೊಂಡಿದೀವಿ ನಾವು. ಹೌದು, ಇಷ್ಟು ಮಾಡಿರೋ ನಿತ್ಯಗೆ ಜೈ ಎಲ್ಲಿದಾನೋ ಗೊತ್ತಿಲ್ದಿರತ್ತಾ? ಅನುಮಾನನೇ. 7 ವರ್ಷದಿಂದ ಅವನಿಗೋಸ್ಕರ ಕಾಯ್ತಿದ್ದಾಳೆ. ಜೈ ಕಾಣಿಸ್ದೆ ಹೋದ್ರೆ ಸುಮ್ನೆ ಯಾಕಿರ್ತಾಳೆ? ಹುಡುಕ್ತೇ ಇರ್ತಾಳ? ಜೈ ಬಗ್ಗೆ ತಿಳ್ಕೊಂಡೇ ಇರ್ತಾಳೆ. ಅಂದ್ರೆ ಜೈನ ರಾತ್ರಿ ತಪ್ಪಿಸಿದ್ದು ಇವಳೇನಾ? ಆದ್ರೂ ಅಷ್ಟು ಶ್ರಮ ಪಡ್ಬೇಕಾಗಿರೋದಿಲ್ಲ. ಇವಳು ಎಂತ ಮಟ್ಟಕ್ಕಾದ್ರೂ ಇಳಿತಾಳೆ. ಪೊಲೀಸರು ಜೈನ ಹಿಡಿಬಾರ್ದು ಅಂತ ಬೇಕು ಅಂತ ಪೊಲೀಸರ ಕಡೆಗೆ ಸೇರಿ ಜೈನ ತಪ್ಪಿಸಿದಾಳೇನೋ. ನಿಜಾನೇ ಚಂದ್ರಿಕಾ, ಇಲ್ಲಿವರೆಗೂ ಆ ನಾಣಿಗೆ ಜೈ ಬಗ್ಗೆ ಗೊತ್ತಿದೆ ಅನ್ಕೊಂಡಿದ್ವಿ. ಆದ್ರೆ ನಿತ್ಯ ಕೂಡ ಗೊತ್ತಿರೋ ಅವಕಾಶ ಇದೆ. ಅವನೇನೋ ಜೈಗೆ ತುಂಬಾ ವಿಶ್ವಾಸಸ್ಥ, ಇವಳೇನೋ ಜೈಗೆ ಅಮರ ಪ್ರೇಮಿ. ಅವನು ಜೈಗೋಸ್ಕರ ಪ್ರಾಣ ಕೊಡ್ತಾನೆ, ಇವಳು ಜೈಗೋಸ್ಕರ ಪ್ರಾಣ ತೆಗಿತಾಳೆ.